ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇದು ಡೈಲಿ ರುಟೀನು. ಬೆಳಗ್ಗೆ ನೋಡಿ ನಾನು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ನಾನು 3 ಥರ ಬೇಳೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆ, ಹೆಸರುಬೇಳೆ ಮತ್ತು ಮೈಸೂರು ಬೇಳೆ. ಈ ಥರ ಮಿಕ್ಸ್ ಮಾಡಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ. ನಾವು ಒಂದೇ ಬೇಳೆ ಹಾಕೋದಕ್ಕಿಂತ ಈ ಥರ 3 ಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊಪ್ಪು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಮತ್ತು ಹಾಗೆ ಹಾಗಲಕಾಯಿ ಪಲ್ಯ, ಚಪಾತಿ, ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಕೆಲಸ ಇನ್ನು ನೈಟ್ ಬಂದರೆ ನಮಗೆ ಸ್ವಲ್ಪ ಆರಾಮಾಗಿರುತ್ತೆ. ಕೆಲಸಕ್ಕೆ ಹೋಗೋರಿಗೆ ಬೆಳಗ್ಗೆನೇ ಸಾಂಬಾರು ಮಾಡಿಬಿಟ್ರೆ ನೈಟ್ಗೆ ನಮ್ಗೆ ಆರಾಮಾಗಿರುತ್ತೆ. ಮತ್ತು ನಾನು ಇವತ್ತು ಹಾಗಲಕಾಯಿ ತಗೊಂಡು ಬಂದಿದ್ದೆ. ನಾವು ಹಿಂದಿನ ದಿನವೇ ಸ್ವಲ್ಪ ಏನು ಮಾಡ್ಕೊಬೇಕು ಅಂತ ರೆಡಿ ಮಾಡಿಕೊಂಡ್ರೆ ನಮಗೆ ಆರಾಮಾಗಿರುತ್ತೆ. ನೋಡಿರಿ, ನಮ್ಮ ಮನೇಲಿ ಕಾಫಿ ಟೀ ಮಾಡಲ್ಲ, ನಾನು ಬಾರ್ಲಿ ಗಂಜಿ ಮಾಡ್ಕೊಂಡಿದ್ದೀನಿ. ವಾರಕ್ಕೆ 1-2 ಸರಿ ಬಾರ್ಲಿ ಗಂಜಿ ಮಾಡ್ಕೊತೀವಿ. ಮತ್ತು ಡೈಲಿ ಮಿಲಿಟ್ಸ್ ಮಾಡ್ಕೊಳ್ತೀವಿ ನಾವು ಹಿಂದಿನ ದಿನವೇ ಏನು ಬೇಕು ಅಂತ ಐಡಿಯಾ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು 1 ಅವರಲ್ಲಿ ನಾವೆಲ್ಲ ಕೆಲಸ ಮುಗಿಸ್ಕೊಂಬಿಡ್ಬೋದು. ಒಂದೊಂದು ದಿವಸ ನಾವು ಏನು ಐಡಿಯಾ ಮಾಡ್ಕೊಳ್ಳಲ್ಲ. ಬೆಳಗ್ಗೆ ಎದ್ದು ಏನು ಮಾಡಬೇಕು ಅಂತ ಅಡುಗೆ ಮನೇಲಿ ನಿಂತ್ಕೊಂಡು ಯೋಚನೆ ಮಾಡೋವಾಗೆ ಟೈಮ್ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಹಿಂದಿನ ದಿನವೇ ಎಲ್ಲ ಏನು ಮಾಡಬೇಕು ಅಂದ್ಕೊಂಡಿದ್ದೆ. ನಾನು ಹಾಗಲಕಾಯಿ ಪಲ್ಯಕ್ಕೆ ಏನು ಜಾಸ್ತಿ ಹಾಕಲ್ಲ, ಬರೀ ಹುಣಸೆಹಣ್ಣು ಹಾಕ್ತೀವಿ, ರಸ ಹಾಕಿ, ಉಪ್ಪು ಹಾಕಿ ಮತ್ತು ಸಾಂಬಾರು ಪುಡಿ ಹಾಕ್ಬಿಡ್ತೀವಿ. ಒಂಚೂರು ಬೆಲ್ಲ ಹಾಕ್ತೀನಿ, ಇಷ್ಟೇ ಹಾಕೋದು. ಇಷ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಫಸ್ಟು ಫ್ರೈ ಮಾಡ್ಕೋಬೇಕು ಹಾಗಲಕಾಯಿನ. ಆಮೇಲೆ ಅದು ಸ್ವಲ್ಪ ಬಾಡಿದ್ಮೇಲೆ ಹುಣಸೆಹಣ್ಣು ರಸ ಹಾಕಿ ಸಾಂಬಾರು ಪುಡಿ, ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಕುದಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಅದು 1 ವಾರ ಆದರೂ ಕೆಡೋದಿಲ್ಲ. ಹೊರಗಡೆನೇ ಫ್ರಿಜ್ಜಲ್ಲಿ ಬೇಡ, ಹೊರಗಡೆನೇ ಇಟ್ಟರು ಕೆಡೋದಿಲ್ಲ. ಸಾಂಬಾರು ಆಯಿತು, ಅನ್ನ ಆಯಿತು, ಇವಾಗ ಪಲ್ಯನೂ ಆಯಿತು. ಬಟ್ಟೆನೂ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮಿಷಿನ್ಗೆ. ಬಟ್ಟೆ ಒಗೆಯೋ ದಿವಸ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದೇ ಸರಿ ಎಲ್ಲ ಕೆಲಸನೂ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ನಾನು. ಕೆಲಸಕ್ಕೆ ಹೋಗೋ ಗಡಿಬಿಡಿಲಿ ನಮಗೆ ಎಷ್ಟು ಕೆಲಸ ಇರುತ್ತೆ. ಮತ್ತು ಸಂಜೆ ಬಂದರೆ ಇಷ್ಟು ಕೆಲಸ ಮಾಡಿಟ್ಬಿಟ್ರೆ ನಮಗೆ ಸಂಜೆ ಬಂದರೆ ಆರಾಮಾಗಿರುತ್ತೆ. ಒಂದು ಅನ್ನನೋ ಚಪಾತಿ ಏನೋ ಒಂದು ಮಾಡ್ಕೊಬೋದು. ಹಾಗಾಗಿ ಇವತ್ತು ಎಲ್ಲ ರೆಡಿ ಆಯಿತು. ಮತ್ತು ಬಟ್ಟೆನೂ ಅಮ್ಮ ಒಗೆದಿದ್ದಾಯಿತು. ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿದೆ. ಈ ಥರ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಮತ್ತು ಬಟ್ಟೆನೂ ಒಗೆದಿದ್ದಾಯಿತು. ನಾನು ಕೆಲಸಕ್ಕೆ ರೆಡಿ ಆಗಿದ್ದೀನಿ, ಕೆಲಸಕ್ಕೆ ಹೊರಡಬೇಕು. ಮತ್ತು ಸಂಜೆ ಡಿ ಮಾರ್ಟಿಗೆ ಬಂದು, ಇಲ್ಲಿ ನಮ್ಮೂರಲ್ಲಿ ಹೊಸದಾಗಿ ಡಿ ಮಾರ್ಟ್ ಓಪನ್ ಆಗಿದೆ. ಹಳೇದೊಂದಿತ್ತು, ಚಿಕ್ಕದಾಗಿತ್ತು, ಇವಾಗ ದೊಡ್ಡದಾಗಿ ಒಂದು ಓಪನ್ ಮಾಡಿದ್ದಾರೆ. ಡಿ ಮಾರ್ಟಿಗೆ ಬಂದು ಸ್ವಲ್ಪ ಸಾಮಾನು ತೊಗೊಂಡೋಗೋಣ ಅಂತ ಬಂದು ಸ್ವಲ್ಪ ನೋಡಿ ಇಲ್ಲಿ ಏನು ಬೇಕೋ ಎಲ್ಲ ತೆಗೆದು ಹಾಕ್ಕೊಂಡ್ಬಿಟ್ವಿ. ಈ ಥರ ಬಂದರೆ ನಾವು ಸಿಕ್ಕಿದೆಲ್ಲ ತೆಗೆದು ತುಂಬ್ಕೊಂಡ್ಬಿಡ್ತೀವಿ. ಬಿಲ್ ನೋಡಿದ್ರೆ ತುಂಬ ಆಗ್ಬಿಟ್ಟಿರುತ್ತೆ. ನಾವು ಮನೆ ಹತ್ರ ತೊಗೊಳೋ ದಿನಸಿ ಅಂಗಡಿಗಾದರೆ ಬರೆದು ಕೊಟ್ಬಿಡ್ತೀವಿ, ಸ್ಲಿಪ್ಪು ಏನು ಬೇಕೋ ಅಷ್ಟೇ ತೊಗೊಳ್ತೀವಿ. ಇಲ್ಲಿ ಆದರೆ ನೋಡಿರಿ, ನಾವು ಕಣ್ಣು ಕಾಣಿಸಿದ್ದು ಚೆನ್ನಾಗಿರೋದೆಲ್ಲ ತೆಗೆದು ಹಾಕ್ಕೊಂಡ್ಬಿಡ್ತೀವಿ. ನಮ್ಮದು ಹಾಗೆ ಆಯಿತು. ಸ್ವಲ್ಪ ಬಿಲ್ಲು ಜಾಸ್ತಿನೇ ಆಯಿತು. ತೊಗೊಂಡು ಮನೆಗೆ ಬಂದು ಮತ್ತು ಮತ್ತು ನಮ್ಮ ರೋಡಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನು 21 ದಿವಸ ಈ ಥರ ಗಣೇಶಗಳು ಬರ್ತಾನೆ ಇರುತ್ತೆ. ಇದೊಂದು ಝಲಕ್ ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶ ಮುದ್ದಾಗಿ.
ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.